ವಾರಾಹಿ ಕ್ಷೇತ್ರ ಈ ಕರ್ನಾಟಕ ಬಿಟ್ಟು ಮುಕ್ಕೆಲ್ಲೂ ಈ ಕರ್ನಾಟಕದಲ್ಲಿ ಇಲ್ಲ. ನಿಮ್ಮ ಸಂಪತ್ತನ್ನು, ನಿಮ್ಮ ಬಂಗಾರವನ್ನು ಹೆಚ್ಚಿಸಲಿಕ್ಕೆ ಇರ್ತಕ್ಕಂಥ ಕರ್ನಾಟಕದ ಏಕೈಕ ದೇವಸ್ಥಾನ ಈ ವರಾಹಿ ದೇವಸ್ಥಾನ. ನಮ್ಮ ಒಡವೆ, ಹಣ, ಸಂಪತ್ತನ್ನು ಕಾಯುವಂತಹ ಕರ್ನಾಟಕದ ಏಕೈಕ ದೇವಸ್ಥಾನ ನಮ್ಮ ವಾರಾಹಿ ಅಮ್ಮನವರ ದೇವಸ್ಥಾನ. ಈ ಕುಟುಂಬಸ್ಥರು ಇಲ್ಲಿ ಹೇಗೆ ಬಂಗಾರವನ್ನು ಇಟ್ಟು ನೀನು ಕಾಪಾಡು ಅಂತ ಹೇಳಿದ್ರು. 1 ಗ್ರಾಮ್ ಬಂಗಾರವನ್ನು ತಗೊಂಡ್ರು ಅಥವಾ 10 ಗ್ರಾಮ್ ಬಂಗಾರವನ್ನು ತಗೊಂಡು 1 ಗ್ರಾಮನ್ನು ತಂದು ಇಲ್ಲಿಟ್ಟು ಪ್ರಾರ್ಥನೆ ಮಾಡಿದರೂ ಸಾಕು, ಕಾಪಾಡುವಂತಹ ಐತಿಹ್ಯವನ್ನು ನಾವು ಈಗ ಕಾಣುವಂಥದ್ದಾಗಿದೆ. ನಂಬಿ ಬಂದಂತಹ ಭಕ್ತರಿಗೆ ಎಲ್ಲ ವಿಧವಾದಂತಹ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿರುವಂತಹ ವಾರಾಹಿ ಅಮ್ಮನವರು 40 ವರ್ಷ ಆದ ನಂತರವೂ ಮದುವೆ ಆದಂತಹ ಉದಾಹರಣೆಗಳು ಇಲ್ಲಿದೆ. ಆಂಧ್ರ ಪ್ರದೇಶದ DCM ಪವನ್ ಕಲ್ಯಾಣ್ ಅವರು ಇಲ್ಲಿ ವರಾಹಿ ದೀಕ್ಷೆಯನ್ನು ಪಡೆದು ನಮ್ಮ ನಾಡಿನ ಹಾಗೂ ನಮ್ಮ ದೇಶದ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಮೆರೀತಾ ಇದ್ದಾರೆ. ಈ ಅಮ್ಮನವರ ವಿಶೇಷವಾದಂತಹ ಅನುಗ್ರಹ ಇದೆ. ಇಡೀ ಕರ್ನಾಟಕದಲ್ಲಿ ವಾರಾಹಿ ದೇವಸ್ಥಾನ ಇರೋದು ಇದು ಒಂದೇ. ಈ ದೇವಸ್ಥಾನದ ಮಹಿಮೆಯನ್ನು ನೀವು ಕೇಳ್ಪಟ್ಟರೆ ತುಂಬ ಆಶ್ಚರ್ಯವಾಗುತ್ತೆ. ಇಲ್ಲಿಯ ಪೂರ್ವಿಕರು ಈ ದನ ಕನಕ ಮತ್ತು ಬಂಗಾರವನ್ನು ಕಾಯುವುದಕ್ಕೆ ಅಂತ ಹೇಳಿ ಧರ್ಮಸ್ಥಳದ ಮಂಜಯ್ಯ ಹೆಗ್ಡೆಯವರ ಹತ್ರ ಹೋಗಿ ಪ್ರಾರ್ಥಿಸಿಕೊಂಡಾಗ ಮಂಜಯ್ಯ ಹೆಗಡೆಯವರು ಈ ವಾರಾಹಿ ದೇವಸ್ಥಾನವನ್ನು ಇಲ್ಲಿಗೆ ಕಳಿಸಿದರು. ಇಲ್ಲಿ ಅದರ ಸ್ಥಾಪನೆ ಆಯಿತು. ಅಲ್ಲಿಂದ ಈಚೆಗೆ ಈ ಕುಟುಂಬಸ್ಥರ ಅಲ್ಲೇನೆ ಭಕ್ತಾದಿಗಳು ಸಾವಿರಾರು ಜನ, ಕೋಟ್ಯಾಂತರ ಜನ ಭಕ್ತಾದಿಗಳು ಬಂದು ಇಲ್ಲಿ ಅವರವರ ಕಷ್ಟವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಬಂದು ಬೇಡ್ಕೋತಾರೆ. ಆ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿದ ಇತಿಹಾಸ ನಮ್ಮಲ್ಲಿ ಈಗ ನಿರ್ಮಾಣವಾಗಿದೆ. ಆಗ ಭೂ ವಿವಾದಕ್ಕಿರ್ಬೋದು, ಸಂಕಷ್ಟಗಳು ಬಂದಾಗ ನಮಗೆ ನಮ್ಮ ಸಾಲಗಳು ನಮಗೆ ಸಿಕ್ಕದೇ ಇರಿದಾಗ ಅದು ವಾಪಸ್ ಬರೋದಾಗಿರ್ಬೋದು, ಇಲ್ಲಿಯ ಮಕ್ಕಳಾಗದೇ ಇದ್ದಾಗ ಮಕ್ಕಳಿಗೆ ಸಂತಾನೋತ್ಪತ್ತಿಗೋಸ್ಕರ ಆಗಿರ್ಬೋದು, ವಿವಾಹಕ್ಕೋಸ್ಕರ ಆಗಿರ್ಬೋದು. ಆದ್ದರಿಂದ ದಯಮಾಡಿ ಆಸಕ್ತ ಜನಗಳು ಎಲ್ಲರೂ ಬಂದು ಇಲ್ಲಿ ತಮ್ಮ ಕೋರಿಕೆಗಳನ್ನು ಬೇಡಲಿಕ್ಕೆ ಕರ್ನಾಟಕದಲ್ಲಿ ಏಕೈಕ ಒಂದು ಸ್ಥಾನ ಇದೆ ಅಂದರೆ ಅದು ವಾರಾಹಿ ಅಮ್ಮನವರು. ಶಾರದಾಂಬೆಯ ಬೀಡಾದ ಶೃಂಗೇರಿಯ ದಿವ್ಯ ಕ್ಷೇತ್ರದಲ್ಲಿ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ದೊಡ್ಡ ಹನ್ನೆ ಎನ್ನುವಂತಹ ಜಾಗದಲ್ಲಿ ಇವಳು ಬಂದು ನೆಲೆಸಿದ್ದಾಳೆ. ಇದು ನಮ್ಮೆಲ್ಲರ ಭಾಗ್ಯ. ದಿನಕ್ಕೆ 100 ಜನ ಇಲ್ಲಿಗೆ ಬಂದು ಬೇಡ್ಕೋತಾ ಇದ್ದಾರೆ. ಜೊತೆಗೆ ಹೋಮ, ಹವನ, ಪೂಜೆ, ಪುನಸ್ಕಾರಗಳು ಇಲ್ಲಿ ನಿತ್ಯವೂ ನಡೀತಾ ಇದೆ. ದೇವಿಯ ಸಾನ್ನಿಧ್ಯದಲ್ಲಿ ಶಕ್ತಿ ಬಹಳ ಹೆಚ್ಚಾಗಿದೆ. ಆದ್ದರಿಂದ ಈ ಶಕ್ತಿಯನ್ನು ನೀವೆಲ್ಲರೂ ಕೂಡ ಪಡ್ಕೊಂಡು ನಿಮ್ಮ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಕರ್ನಾಟಕದಲ್ಲಿರುವ ಏಕೈಕ ವಾರಾಹಿ ದೇವಸ್ಥಾನ ಸುಮಾರು 150 ವರ್ಷಗಳ ಹಿಂದೆ ಧರ್ಮಸ್ಥಳದ ಶ್ರೀ ಮಂಜಯ್ಯ ಹೆಗಡೆಯವರು ಇಲ್ಲಿನ ಒಂದು ಕುಟುಂಬಸ್ಥರ ಹಾಗೂ ಗ್ರಾಮದ ರಕ್ಷಣೆಗೋಸ್ಕರವಾಗಿ ಆ ಒಂದು ದೇವರನ್ನು ಇಲ್ಲಿಗೆ ಕಳಿಸಿಕೊಟ್ಟಿರ್ತಾರೆ. ತದನಂತರ ಪರಮಪೂಜ್ಯ ಹರಿಹರಪುರ ಶ್ರೀಗಳು ಇದಕ್ಕೆ 48 ದಿನಗಳ ಕಾಲ ಪೂಜೆಯನ್ನು ಸಲ್ಲಿಸಿ ಆ ಒಂದು ಯಂತ್ರವನ್ನು ಇಲ್ಲಿ ಸ್ಥಾಪಿಸಿರ್ತಾರೆ. ಅದರ ನಂತರ ಇಲ್ಲಿ ಪವಾಡಗಳೇ ನಡೆಯುತ್ತಾ ಇದೆ ಅಂದರೆ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ. ನಂಬಿ ಬಂದಂತಹ ಭಕ್ತರಿಗೆ ಎಲ್ಲ ವಿಧವಾದಂತಹ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿರುವಂತಹ ವಾರಾಹಿ ಅಮ್ಮನವರು ನಿಜವಾಗಿಯೂ ಸಹ ನಂಬಿದವರಿಗೆ ಇಂಬನ್ನು ನೀಡುವಂತಹ ಎಲ್ಲ ವಿಧವಾದಂತಹ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಬಂದಿರುವಂತಹ ನಂಬಿಕೊಂಡಂತಹ ಭಕ್ತರಿಗೆ ಒಳ್ಳೆಯದನ್ನು ಮಾಡ್ತಾ ಇದ್ದಾಳೆ. ಪ್ರತಿನಿತ್ಯವೂ ಸಹ ಇಲ್ಲಿ ವಿಶೇಷ ಪೂಜೆ, ಪಾರಾಯಣ, ಹೋಮ ಹವನಗಳು ನಡೀತಾ ಇದೆ. ವಿಶೇಷವಾಗಿ ಶುಕ್ರವಾರ, ಶನಿವಾರ ಹಾಗೂ ಭಾನುವಾರದಂದು ಸಾಮೂಹಿಕ ಅನ್ನ ಸಂತರ್ಪಣೆ ಸಹ ಇಲ್ಲಿ ನಡೆಯುತ್ತೆ. ಇಲ್ಲಿ ವಿಧವಾದಂತಹ ಮನುಷ್ಯನಿಗೆ ಅನೇಕ ಸಮಸ್ಯೆಗಳಿರುತ್ತೆ, ನಮಗೆಲ್ಲ ಗೊತ್ತಿದೆ. ವೈವಾಹಿಕ ಸಮಸ್ಯೆಗಳಿರಬಹುದು, ಕೌಟುಂಬಿಕ ಸಮಸ್ಯೆಗಳು, ಅಥವಾ ಭೂಮಿಗೆ ಸಂಬಂಧಿಸಿದಂತಹ ಎಲ್ಲ ಒಂದು ಹಣಕಾಸಿನ ಸಮಸ್ಯೆಗಳಿರಬಹುದು. ಇದೇ ರೀತಿಯಾದಂತಹ ಎಲ್ಲ ಸಮಸ್ಯೆಗಳನ್ನು ಇಲ್ಲಿ ಹೊತ್ತು ಬರ್ತಾರೆ. ಆ ಬಂದಂತಹ ಭಕ್ತರು ಅತ್ಯಂತ ನಂಬಿಕೆಯಿಂದ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಏನೋ ಒಂದು ಕೈಲಾದಷ್ಟು ಪೂಜೆಯನ್ನು, ಸೇವೆಯನ್ನು ಸಲ್ಲಿಸ್ತಾರೆ. ಆ ಒಂದು ಸೇವೆಯನ್ನು ಸ್ವೀಕರಿಸಿ ಅಮ್ಮನವರು ಅವರಿಗೆ ಪರಮಾನುಗ್ರಹವನ್ನು ಮಾಡಿ ಅವರ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಿದಂತಹ ಹಲವಾರು ನಿದರ್ಶನಗಳು ಇಲ್ಲಿದೆ. ಹಾಗಾಗಿ ಇಲ್ಲಿಗೆ ಜನಸಾಗರವೇ ಹರಿದು ಬರ್ತಾ ಇದೆ. ಈ ಕುಟುಂಬದ ನಿಧಿಯನ್ನು ಅಂದರೆ ಬಂಗಾರವನ್ನು ಕಾಯಲಿಕ್ಕೋಸ್ಕರ ಬಂದಂತಹ ದೇವರು ಈಗ ಇಡೀ ನಾಡನ್ನು ರಕ್ಷಣೆ ಮಾಡ್ತಾ ಇದೆ. ಎಲ್ಲ ಭಕ್ತರನ್ನು ರಕ್ಷಣೆ ಮಾಡ್ತಾ ಇದೆ. ಕೇಳಿದಂತಹ ಎಲ್ಲ ವರಗಳನ್ನು ಕೊಡ್ತಾ ಇದೆ. ತಮಿಳುನಾಡು ಇರಬಹುದು, ಆಂಧ್ರ ಪ್ರದೇಶ ಇರಬಹುದು, ಅನೇಕ ಜನ ಭಕ್ತಾದಿಗಳು ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ.